ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ತುಂಬ ರುಚಿಯಾಗಿ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಫಸ್ಟಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಡಜನ್ ಮೊಟ್ಟೆ ತೊಗೋತಾ ಇದ್ದೀನಿ. ಫಸ್ಟಿಗೆ ಒಂದೊಂದೇ ಮೊಟ್ಟೆನ ನಾವು ಒಡೆದು ಹಾಕೋಬೇಕು. ಈಗ ಮೊಟ್ಟೆನೆಲ್ಲ ಈ ಥರ ಒಡೆದು ಫಸ್ಟು ನಾವು ಹಾಕೋಬೇಕು. ಮೊಟ್ಟೆನೆಲ್ಲ ಒಡೆದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೋಬೋದು. ನಾನಿಲ್ಲಿ 4 ಜನಕ್ಕೆ ಅಂತ 6 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ನೋಡಿ, ಮೊಟ್ಟೆನೆಲ್ಲ ಈ ರೀತಿ ಒಡೆದು ಹಾಕ್ಕೊಂಡಿದ ನಂತರ ಫಸ್ಟು ಇದನ್ನು ಚೆನ್ನಾಗಿ ವಿಸ್ಕರಲ್ಲಿ ಚೆನ್ನಾಗಿ ನೋಡಿ ಈ ಥರ ಫುಲ್ಲು ಯೆಲ್ಲೋ ಕಲರೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ವೈಟು ಮತ್ತು ಎಲ್ಲೋ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ತರಕಾರಿ ಅಂದರೆ ಈರುಳ್ಳಿ, ಸಣ್ಣಕ್ಕೆ ಅಂದರೆ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎರಡೂ ಸಣ್ಣಕ್ಕೆ ಹೆಚ್ಕೋಬೇಕು. ನೋಡಿ, ಎರಡೂ ನೀಟಾಗಿ ತುಂಬ ಚಿಕ್ಕದು ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಈಗ ನಾನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾವು ಈ ಥರ ಎಗ್ ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೋಬೇಕು. ಏಕೆಂದರೆ ಸ್ವಲ್ಪ ಮೊಟ್ಟೆಗೆ ರುಚಿ ಒಂದು ಸ್ವಲ್ಪನಾದ್ರೂ ಜಾಸ್ತಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಚಿಟಿಕೆ. ಈಗ ಇದಕ್ಕೆ ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ಅದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ಗೂ ಕಡಿಮೆನೇ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೆಲ್ಲ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ನೋಡಿ ಈ ಥರ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಮೈದಾ ಬ್ರೆಡ್ ಅಷ್ಟು ಒಳ್ಳೆಯದಲ್ಲ, ಅದಕ್ಕೆ ಆದ್ದರಿಂದ ನಾನು ವೀಟ್ ಬ್ರೆಡ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಬ್ರೆಡ್ ಬೇಕೋ ಆ ಬ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ವೀಟ್ ಬ್ರೆಡ್ ತುಂಬ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಇದು ತುಂಬ ಹೆಲ್ತಿಯಾದ ರೆಸಿಪಿ. ಈಗ ನಾನು ತವನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿಟ್ಟಿದ್ದಂತಹ ಆಮ್ಲೆಟ್ ಮಿಶ್ರಣನ 1 ಸೌಟಷ್ಟು ಆಮ್ಲೆಟ್ ಮಿಶ್ರಣನ ಹಾಕೊಳ್ಳೋಣ. ಫಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಬ್ರೆಡ್ಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾವು ಇದರ ಮೇಲೆ ನಾವು ಬ್ರೆಡ್ ಸ್ಲೈಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಇನ್ನೊಂದು ಸೌಟಷ್ಟು ಆಮ್ಲೆಟಿನ ಮಿಶ್ರಣ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಎದಳೋದು ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಈಗ ಮತ್ತೆ ಇನ್ನೊಂದು ಸೌಟಷ್ಟು ಹಾಕ್ಕೊಂಡು ನೀಟಾಗಿ ಬ್ರೆಡ್ಡನ್ನು ಕವರ್ ಮಾಡ್ಕೊಳ್ಳಿ. ಈಗ ಇದನ್ನು 2 ಸೈಡೂ ಒಂದು 5 ನಿಮಿಷ ಸ್ವಲ್ಪ ಇದು ನಾವು ಮಾಡ್ಕೊತಾ ಇರಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇಡಬೇಕು. ಯಾಕೆಂದರೆ ಮೊಟ್ಟೆ ಬೇಗ ತಳ ಹೊತ್ತೋದು ಸಾಧ್ಯತೆ ಇರುತ್ತೆ. ನೋಡಿ, ಇದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಸ್ವಲ್ಪನೂ ತಳ ಅಂಟಿಲ್ಲ. ನಾವು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ತಳ ಅಂಟಲ್ಲ. ಈಗ ನೋಡಿ, ಇದನ್ನು ಮುಗಿಸ್ಕೊಂಡು 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ.
ಎರಡು ಸೈಡೂ ಅಚ್ಚಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇದು ಆಗಿದೆ. ಇನ್ನೊಂದು ಸೈಡೂ ನೀಟಾಗಿ ನೋಡಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ. ತುಂಬ ಸಿಂಪಲಾಗೂ ಮಾಡ್ಕೋಬೋದು, ಹೆಲ್ತಿಯಾಗೂ ಇರುತ್ತೆ. ಈಗ ಇದನ್ನು ಎರಡು ಸೈಡೂ ನೀಟಾಗಿ ನಾವು ಸ್ವಲ್ಪ ಅಚ್ಚಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗಿ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ನಿಮಗೆ ಇನ್ನೊಂದು ಹೇಗೆ ಯಾವ ರೀತಿ ಮಾಡೋದು ಅಂತ ಅಂದರೆ ಇನ್ನೊಂದು ಡಿಫ್ರೆಂಟಾಗಿ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಮತ್ತೆ ಹಂಚು ತೆಗೆದುಕೊಂಡದನ್ನು ಮತ್ತೆ ಒಂದು ಸೌಟಿನಷ್ಟು ಆಮ್ಲೆಟ್ ಮಿಶ್ರಣ ಹಾಕೋತಾ ಇದ್ದೀನಿ. ಇದನ್ನು ಇನ್ನೊಂದು ಸೌಟು 2 ಸೌಟಷ್ಟು ಹಾಕೋಬೇಕು. ಇದಕ್ಕೀಗ ಹಾಕ್ಕೊಂಡು ನೀಟಾಗಿ 2 ಬ್ರೆಡ್ ಸ್ಲೈಸನ್ನು ಇಡೋ ಥರನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೋಡಿ ಇದಕ್ಕೆ 2 ಬ್ರೆಡ್ ಸ್ಲೈಸನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ ಇದ್ರ ಮೇಲೇ ಮತ್ತೆ ಆಮ್ಲೆಟ್ ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೋಡಿ ಫುಲ್ ಕವರ್ ಮಾಡಿಕೊಂಡು ಈಗ ನೋಡಿ ಈ ಥರ ನೀಟಾಗಿ ಕವರ್ ಆಗಿ ಈಗ ಇದನ್ನು ಒಂದು ಬ್ರೆಡ್ ಸ್ಲೈಸ್ ಇನ್ನೊಂದು ಬ್ರೆಡ್ ಮೇಲೆ ಸ್ಲೈಸ್ ಬರೋ ಥರ ನಾವು ಮಡ್ಚ್ಕೊಂಡು 2 ಸೈಡನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಈಗೇನಾದರೂ ತಿನ್ಬೋದು, ಇಲ್ಲಾಂದರೆ ಒಂದೊಂದು ಸ್ಲೈಸ್ ಮಾಡ್ಕೊಂಡಾದ್ರು ತಿನ್ಬೋದು. ನಾನು 2 ನೋಡಿ ಸಪ್ರೇಟ್ ಮಾಡಿನೇ ತೋರಿಸಿದ್ದೀನಿ. ಇದನ್ನು ಒಂದು ಸತಿ ಕಟ್ ಮಾಡಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ನೋಡಿ ಈಗ ಒಂದು ಸ್ಲೈಸು ಬ್ರೆಡ್ಡನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ. ನೋಡಿ ಬ್ರೆಡ್ ಆಮ್ಲೆಟ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಮರಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಶೇರ್ ಕೊಡೋದನ್ನು ಮಾತ್ರ ಮರಿಬೇಡಿ. ರುಚಿಯಾದ ಎಗ್ ಆಮ್ಲೆಟ್ ರೆಡಿಯಾಗಿದೆ. ಥ್ಯಾಂಕ್ ಯು.